ಆತ್ಮಹತ್ಯೆಯಲ್ಲ, ಕೊಲೆ. ದಂಪತಿಯ ದಾರುಣ ಸಾವು. ಎಸ್ಪಿ ಬಿಚ್ಚಿಟ್ಟ ಭಯಾನಕ ಸತ್ಯ. ಅತನಿ ನಿನ್ನೆ ಕೊಳೆತ ಸ್ಥಿತಿಯಲ್ಲಿ ದೊರೆತ ದಂಪತಿಯ ಶವದ ಹಿಂದೆ ಹಲವು ಅನುಮಾನಗಳು ಮೂಡಿದ್ದು, ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಹೇಳಲಾಗುತ್ತಿದೆ. ಅತನಿ ಪಟ್ಟಣದ ಹೊರವಲಯದ ಚವ್ಹಾಣ ತೋಟದಲ್ಲಿ ದೊರೆತ ಇಬ್ಬರು ದಂಪತಿಗಳನ್ನು ಯಾರೋ ದುಷ್ಕರ್ಮಿಗಳು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅತನಿ ಪೊಲೀಸ್ ದೂರು ದಾಖಲಿಸಿಕೊಂಡು ಮರಣೋತ್ತರ ಪರೀಕ್ಷೆ ಮುಗಿಸಿ ಸಂಬಂಧಿಕರಿಗೆ ಮೃತದೇಹಗಳನ್ನು ಹಸ್ತಾಂತರಿಸಿದ್ದರು. ಸ್ಥಳೀಯರ ಹೇಳಿಕೆ ಅನುಸಾರ ಮಗನ ಕೊರಗಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಶಂಕೆಯೂ ವ್ಯಕ್ತವಾಗಿತ್ತು. ಆದರೆ ಅನುಮಾನಗೊಂಡ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ ಗುಳೇದ ಭೇಟಿ ನೀಡಿ ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ಕೊಲೆಗಡುಕರು ಕಲ್ಲಿನಿಂದ ಬಾಗಿಲು ಮುರಿದು ಒಳಗೆ ಹೋಗಿ ಅವರನ್ನ ಕೊಲೆ ಮಾಡಿರುವ ಸಂಶಯ ವ್ಯಕ್ತವಾಗಿದೆ. ಘಟನಾ ಸಂಬಂಧ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದ್ದು, ಆದಷ್ಟು ಬೇಗ ಕೊಲೆಗಾರರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗ್ತಾರಾ ಕಾದು ನೋಡಬೇಕಿದೆ. ಇದು ಸುಸೈಡ್ ಅಂತ ಹೇಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅವರು ಜನ ಹೇಳಿದ್ದಕ್ಕೆ ಕಾರಣ, ಕಳೆದ 29ನೇ ತಾರೀಕು ಮೃತ ದುರ್ದೈವಿಗಳಾದಂಥ ನಾನಾ ಸಾಹೇಬ್ ಚೌಹಾಣ್ ಮತ್ತು ಜಯಶ್ರೀ ಚೌಹಾಣ್ ಇವರ ಮಗ ದಿಲೀಪ್ನನ್ನ ಪೊಲೀಸರು ಜಮಖಂಡಿಯಲ್ಲಿ ಅರೆಸ್ಟ್ ಮಾಡಿರ್ತಾರೆ ಒಂದು ಡಕಾಯಿತಿ ಪ್ರಕರಣದಲ್ಲಿ. ಸೊ ಆ ವಿಚಾರವಾಗಿ ಮೃತ ದುರ್ದೈವಿಗಳು 30ನೇ ತಾರೀಕು ಅಲ್ಲಿ ರಬ್ಕವಿಗೆ ಹೋಗಿ ಒಬ್ಬ ಲಾಯರನ್ನ ಭೇಟಿಯಾಗಿ ಬಂದಿರ್ತಾರೆ. ಅವತ್ತಿಂದ ಯಾರ ಕಣ್ಣಿಗೂ ಕಂಡಿರೋದಿಲ್ಲ. ಸೊ ಹಾಗಾಗಿ ಮಗ ಪೊಲೀಸರಿಂದ ಅರೆಸ್ಟ್ಗೊಳಗಾದ ಡಕಾಯಿತಿ ಅಂತ ಪ್ರಕರಣದಲ್ಲಿ ಅದರಿಂದ ಇವರು ಸುಸೈಡ್ ಮಾಡ್ಕೊಂಡಿರೋದು. ಮತ್ತೆ ಜೊತೆಗೆ ಇತ್ತೀಚೆಗೆ ಈ ಮಗ ದಿಲೀಪ ಏನಿದ್ದಾನೆ ಅವನು ಮದುವೆ ಮಾಡಲಿಕ್ಕೆ ಇವರು ಮೃತ ದುರ್ದೈವಿಗಳು, ಮೃತ ಗಂಡ ಹೆಂಡತಿ ದಂಪತಿಗಳು ಸಿಂಧಿ ಕುರುಬೆಟ್ ಅನ್ನೋಂಥ ಗ್ರಾಮಕ್ಕೆ ಹೋಗ್ಬಿಟ್ಟು ಮಗನಿಗೆ ಒಂದು ಹೆಣ್ಣನ್ನು ನೋಡಿ ಬಂದಿರ್ತಾರೆ. ಅವರು ಕೂಡ 2ನೇ ತಾರೀಕು 3ನೇ ತಾರೀಕು ಹಬ್ಬ ಮುಗಿದ ಮೇಲೆ ಬರೋರಿದ್ರು ಮನೆ ನೋಡಲಿಕ್ಕೆ. ಸೊ ಈ ಸಂದರ್ಭದಲ್ಲಿ ಮಗ ಅರೆಸ್ಟ್ ಆಗಿದ್ದಾನೆ, ಅವನಿಗೆ ಮಗ ಹೇಗೆ ತೋರಿಸ್ಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಸುಸೈಡ್ ಆಗಿರಬಹುದು ಅನ್ನುವಂಥ ಒಂದು ಮಾತು ಅಕ್ಕಪಕ್ಕದಲ್ಲಿ ಕೇಳಿಬಂತು. ಈಗಾಗಲೇ ಪೋಸ್ಟ್ಮಾರ್ಟಮಲ್ಲಿ ಒಂದೆರಡು ದೇಹದ ಮೇಲೆ ಗಾಯ ಇದೆ ಅನ್ನುವಂಥದ್ದು ಹೇಳಿರೋದ್ರಿಂದ ನಮ್ಮ ಬಲವಾದ ಸಂಶಯಕ್ಕೆ ಒಂದು ಪುಷ್ಟಿ ಕೂಡ ಪೋಸ್ಟ್ಮಾರ್ಟಮಲ್ಲಿ ದೊರೆತಿದೆ. ಹಾಗಾಗಿ ನಾವು ಈಗ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಆಯಾಮಗಳಿಂದ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಈಗಾಗಲೇ ಕಳೆದ ರಾತ್ರಿಯಿಂದ ಸುಮಾರು ಸಂಶಯಾಸ್ಪದ ವ್ಯಕ್ತಿಗಳು, ನಮ್ಮ ತನಿಖೆಯಲ್ಲಿ ಕಂಡುಬಂದಂಥ ಸಂಶಯಾಸ್ಪದ ವ್ಯಕ್ತಿಗಳ 4-5 ಜನರನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಮೇಲ್ನೋಟಕ್ಕೆ ನಮಗೆ ಈಗ ಸದ್ಯಕ್ಕೆ ಯಾವುದೇ ಒಂದು ಇಂಥದೇ ವ್ಯಕ್ತಿ ಮಾಡಿದಾನೆ ಅನ್ನೋದಕ್ಕೆ ನಮಗೆ ಯಾವುದೇ ಆಧಾರಗಳು ಸದ್ಯಕ್ಕೆ ಇಲ್ಲ. ಆದರೆ ಈಗಾಗಲೇ ನಾನು ನಿನ್ನೆ ರಾತ್ರಿ ಬಂದು ಹೋಗಿದ್ರು ಕೂಡ ಈಗ ಮತ್ತೆ ಬರಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ, ಒಂದು ಜೋಡಿ ದಂಪತಿ ಕೊಲೆ ಆಗಿರೋದು ನಮಗೂ ಕೂಡ ಒಂದು ಖೇದಕರ ವಿಚಾರ. ಮತ್ತೆ ಆ ದಿನ ಆದಮೇಲೆ ಇದು ಪತ್ತೆ ಆಗಿದೆ. ಸೊ ಇದು ಯಾರೋ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಕೊಲೆ ಅನ್ನೋಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡುಬಂದಿದೆ. ಹಾಗಾಗಿ ಈ ತನಿಖೆಯ ಪ್ರಗತಿಯನ್ನು ಸ್ವತಃ ಪರಿಶೀಲಿಸಲಿಕ್ಕೆ ಮತ್ತೆ ನಾನು ನಿನ್ನೆ ಬಂದಿದ್ದರೂ ಕೂಡ ಬಂದಿದ್ದೀನಿ. ತನಿಖೆ ವಿವಿಧ ಆಯಾಮಗಳಲ್ಲಿ ನಡೀತಾ ಇದೆ. ಮತ್ತೆ ಏನಾದರೂ ಬ್ರೇಕ್ ಥ್ರೂ ಸಿಕ್ಕರೆ ನಾನು ನಿಮಗೆ ಹೇಳ್ತೀನಿ.